ಸ್ನೇಹಿತರ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಸಿನಿಮಾಗಳು ಬಹಳಷ್ಟು ಜನರ ಜೀವನವನ್ನೇ ಬದಲಿಸ್ತಾ ಇದ್ದಂಥ ಕಾಲ ಹೊಂದಿತ್ತು. ಯಾಕೆಂದರೆ ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್ ಕಾಲಘಟ್ಟದ ಸಿನಿಮಾಗಳನ್ನು ನೋಡಿ ಅನೇಕರು ತಮ್ಮ ಲೈಫನ್ನೇ ಚೇಂಜ್ ಮಾಡಿಕೊಂಡಂಥ ಅನೇಕ ಉದಾಹರಣೆಗಳನ್ನು ನೀವು ಕೂಡ ಕೇಳಿದ್ದೀರಿ. ಆದರೆ ಇತ್ತೀಚೆಗೆ ಬರ್ತಾ ಇರೋ ಸಿನಿಮಾಗಳು, ಆ ಸಿನಿಮಾಗಳಿಂದ ಮೋಟಿವೇಶನ್ ಆಗಿ ಪ್ರೇರೇಪಿತರಾಗಿ ಅನೇಕರು ತಮ್ಮ ಜೀವನವನ್ನು ಬದಲಾಯಿಸಿಕೊಂಡಿಲ್ಲ. ಅನೇಕರು ಅನೇಕ ಕ್ರೈಮ್ ಪ್ರಕರಣಗಳಲ್ಲಿ ಭಾಗಿಯಾಗಿಬಿಟ್ಟಿದ್ದಾರೆ. ಇತ್ತೀಚೆಗೆ ತೆರೆಕಂಡಂಥ ಲಕ್ಕಿ ಭಾಸ್ಕರ್ ಸಿನಿಮಾ ನೀವೆಲ್ಲರೂ ಕೂಡ ಅನೇಕರು ನೋಡಿರಬಹುದು. 2024ರಲ್ಲಿ ತೆರೆಕಂಡಂಥ ಈ ಸಿನಿಮಾದಲ್ಲಿ ಹೀರೋ ಕೂಡ ಒಂದು ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಆದರೆ ಆತನಿಗೆ ಹಣ ಮಾಡೋ ಆಸೆ, ಅಡ್ಡದಾರಿಯನ್ನು ಹಿಡಿತಾನೆ, ಕೋಟ್ಯಾಧೀಶ್ವರನ ಆಗ್ತಾನೆ. ಆದರೆ ಆತ ಪಡೋ ಪಾಡು ಕಷ್ಟಗಳನ್ನೆಲ್ಲ ಯಾರು ಕೂಡ ಆ ಸಿನಿಮಾದಿಂದ ನೋಡಿ ಅರ್ಥ ಮಾಡ್ಕೊಂಡು ನಾವು ಈ ರೀತಿಯಾಗಿ ಮಾಡಬಾರ್ದು ಅಂತ ಯಾರು ಕೂಡ ನಿರ್ಧಾರ ಮಾಡೋದಿಲ್ಲ. ಆದರೆ ಇದೀಗ ಇದೇ ರೀತಿಯಾಗಿ ಲಕ್ಕಿ ಭಾಸ್ಕರ್ ಸಿನಿಮಾ ಸ್ಟೈಲ್ನಲ್ಲೇ ಕೋಟ್ಯಾಧಿಪತಿಯಾಗಲು ಹೋದಂಥವನ ಅಸಲಿ ಕಥೆಯನ್ನು ನಾನೀಗ ಹೇಳ್ತಾ ಇದ್ದೀನಿ. ನೋಡಿ, ಲಕ್ಕಿ ಭಾಸ್ಕರ್ ಸಿನಿಮಾದಲ್ಲಿ ಕಥಾನಾಯಕ ಬಡವನಾಗಿರ್ತಾನೆ. ಸಾಲದ ಹೊರೆ ಮತ್ತು ಕುಟುಂಬದ ಫ್ಯಾಮಿಲಿ ಲೀಡ್ ಮಾಡಲಿಕ್ಕೋಸ್ಕರ ಬ್ಯಾಂಕ್ನಲ್ಲಿ ಪ್ರತಿನಿತ್ಯ ಹಣದ ಕಂತೆ ಎಣಿಸ್ತಾ ಇದ್ದಂಥವನು ಹೇಗಾದರೂ ಮಾಡಿ ಶ್ರೀಮಂತನಾಗಬೇಕು ಅಂತ ಹೇಳಿ ಬ್ಯಾಂಕ್ನ ರೂಲ್ಸ್ಗಳನ್ನೇ ಗಾಳಿಗೆ ತೂರಿ ಶ್ರೀಮಂತನಾಗಲಿಕ್ಕೆ ಹೋಗ್ತಾನೆ. ನೋಡಿ, ಇದೇ ಮಾದರಿಯ ಸಂಚಿನ ಹಾದಿಯನ್ನು ತುಳಿದಂಥ ಒಬ್ಬ ಹುಡುಗ, PUC ಕಲ್ತಂಥ ನಾರ್ಮಲ್ ಹುಡುಗ KR ಪ್ರಿತೇಶ್ ಅನ್ನೋನು ತರಬೇತಿಯನ್ನು ಪಡೆದು ಸಹಕಾರಿ ಸಂಘದ ಯಯ್ಯಾಡಿ ಶಾಖೆಯಲ್ಲಿ ಕೆಲಸಕ್ಕೆ ಸೇರಿಕೊಳ್ತಾನೆ. ತುಂಬ ಆ್ಯಕ್ಟಿವ್ ಆಗಿದ್ದಂಥ ಹುಡುಗ. ಆ ಥರದ್ದು ಎಲ್ಲವೂ ಕೂಡ ಅವನಿಗೆ ಖತರ್ನಾಕ್ ಐಡಿಯಾಸ್ಗಳು ಕೂಡ ಗೊತ್ತಿತ್ತು. ಚುರುಕಿನ ಕಾರ್ಯನಿರ್ವಹಣೆಯಿಂದಲೇ ಆತ ಬಹಳಷ್ಟು ಹೆಸರು ಮಾಡಿದಂಥವನು. ಭಾಳ ಸ್ಪೀಡ್ ಇದ್ದಾನೆ ಅನ್ನೋ ಉದ್ದೇಶವಾಗಿ 2021ರಲ್ಲಿ ಆತನನ್ನು ಕ್ಯಾಶಿಯರ್ ಆಗಿ ಪ್ರಮೋಷನ್ ಕೂಡ ಪಡೆದುಕೊಳ್ತಾನೆ. ಶಕ್ತಿನಗರ ಶಾಖೆಗೆ ಆತ ವರ್ಗಾವಣೆ ಕೂಡ ಆಗ್ತಾನೆ. ನೋಡಿ, ಯಾವಾಗ ಅದರ ಮೂಲಗಳು, ಅದರ ಬೇರುಗಳು, ಹೇಗೆ ಹಣದ ವಹಿವಾಟಾಗುತ್ತೆ, ಹೇಗೆ ಯಾಮಾರಿಸಬಹುದು ಅನ್ನೋದು ಎಲ್ಲವೂ ಕೂಡ ಗೊತ್ತಾದ ತಕ್ಷಣ ಅಲ್ಲಿ ಚಾಲಾಕಿ ಬುದ್ಧಿತನವನ್ನು ಬಹಳಷ್ಟು ಜನರು ತೋರಲಿಕ್ಕೆ ಮುಂದಾಗ್ತಾರೆ. ಇಲ್ಲಿ ಕೂಡ ಅದೇ ರೀತಿಯಾಗಿ ಪ್ರಿತೇಶ್ ಕೂಡ ಮಾಡಲಿಕ್ಕೆ ಮುಂದಾಗ್ತಾನೆ. ನೋಡಿ, ಯಾವಾಗ ಶಕ್ತಿನಗರ ಶಾಖೆಗೆ ವರ್ಗಾವಣೆ ಆಗ್ತಾನೋ ಅದೇ ವೇಳೆಗೆ ಪದವು ಸಹಕಾರಿ ಸಂಘದಲ್ಲಿ ಮೀನಾಕ್ಷಿ ಅನ್ನುವವರು ಕ್ಯಾಶಿಯರ್ ಕೂಡ ಆಗ್ತಾರೆ. ಚಿನ್ನಾಭರಣ ಸಾಲದ ವ್ಯವಹಾರವನ್ನು ಇದೇ ಮೀನಾಕ್ಷಿ ಅನ್ನೋರು ನೋಡ್ಕೊಳ್ತಾ ಇರ್ತಾರೆ. ಆರಂಭದಲ್ಲಿ ಮೀನಾಕ್ಷಿಯವರ ವಿಶ್ವಾಸ ಗಳಿಸ್ತಕ್ಕಂಥ ಪ್ರಿತೇಶ್ ಅವರಿಂದ ಬ್ಯಾಂಕ್ನ 2 ಕೀಯನ್ನು ಪಡೆದುಕೊಳ್ತಾನೆ. ಮೀನಾಕ್ಷಿ ಡ್ಯೂಟಿ ಮುಗಿಸಿ ಹೋದ ಬಳಿಕ ಲಾಕರನ್ನು ತೆರಿತಕ್ಕಂಥ ಪ್ರಿತೇಶ್ ಚಿನ್ನಾಭರಣಗಳನ್ನು ತೆಗೆದು ಯಯ್ಯಾಡಿಯ ಬೇರೆ ಸಹಕಾರಿ ಸಂಘದಲ್ಲಿ ಆತನ ಸ್ನೇಹಿತ ಕಿನ್ನಿ ಕಂಬಳ ಉಳೆಪಾಡಿಯ ಅಬೋನ್ ಸಾಲೆ ಅಬ್ದುಲ್ ಖಾದರ್ ಅನ್ನೋನ ಹೆಸರಿನಲ್ಲಿ ಹಡ ಇಡ್ಲಿಕ್ಕೆ ಶುರು ಮಾಡ್ತಾನೆ. ನೋಡಿ, ಇಲ್ಲಿಂದ ಮೀನಾಕ್ಷಿ ಕಡೆಯಿಂದ ಆ ಕೀಗಳನ್ನು ವಿಶ್ವಾಸದಲ್ಲಿ ಇಸ್ಕೊಳ್ಳೋದು, ಅದಾದ ಮೇಲೆ ಅದನ್ನು ತೆಗೆದುಕೊಂಡು ಹೋಗಿ ದೀರ್ಘಾವಧಿಗೆ ಹಡ ಇಡೋದು. ಎಲ್ಲಿ? ಯಯ್ಯಾಡಿಯ ಬೇರೆ ಸಹಕಾರ ಸಂಘದಲ್ಲಿ, ಅದು ಇನ್ನೊಬ್ಬರ ಹೆಸರಿನಲ್ಲಿ ಹಡ ಇಡೋದು. ನೋಡಿ, ಮ್ಯೂಚುವಲ್ ಆಗಿ ಗೊತ್ತಾಗೋದಿಲ್ಲ ಅನ್ನೋ ರೀತಿಯಾಗಿ ಆತನ ಹೆಸರಿನಲ್ಲಿ ಅಡವಿಟ್ಟು ಅದನ್ನು ನಗದು ಕ್ಯಾಶನ್ನು ಪಡೆದುಕೊಳ್ಳೋದು, ಅದಾದಮೇಲೆ ಅದನ್ನು ಯೂಸ್ ಮಾಡೋದು. ಬಳಿಕ ಯಯ್ಯಾಡಿ ಸೊಸೈಟಿಯಲ್ಲಿ ಅಡವಿಟ್ಟ ಚಿನ್ನಾಭರಣವನ್ನೇ ಹೋಲ್ತಕ್ಕಂಥ 1 ಗ್ರಾಮ್ ಚಿನ್ನವನ್ನು ತಂದು ತನ್ನ ಬ್ಯಾಂಕ್ನ ಲಾಕರ್ನಲ್ಲಿ ಇಡೋದು. ಆರೋಪಿಯ ಈ ಕ್ರಿಮಿನಲ್ ಬುದ್ಧಿ ಇದೆಯಲ್ಲ, ಯಾರೂ ಕೂಡ ಊಹೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ನಾನು ಹೇಳಿದ್ದು, ಲಕ್ಕಿ ಭಾಸ್ಕರ್ ಸಿನಿಮಾದಲ್ಲೂ ಕೂಡ ಅದೇ ರೀತಿಯಾಗಿ ಆಗುತ್ತೆ. ಅಲ್ಲಿನ ಕ್ಯಾಶನ್ನು ತೆಗೆದುಕೊಂಡು ಆತನ ಬಿಸ್ನೆಸ್ಸಿಗೆ ಬಳಸ್ಕೊಳ್ಳೋದು, ಅದಾದಮೇಲೆ ಮತ್ತೆ ತಂದು ವಾಪಸ್ ಇಡೋದು. ಅದು ಮುಂದೆ ಯಾವ ರೀತಿಯಾಗಿ ಬದಲಾಗುತ್ತೆ ಅನ್ನೋದನ್ನ ಸಿನಿಮಾದಲ್ಲೂ ಕೂಡ ನೋಡಿದ್ದೀರಿ. ಆರಂಭದಲ್ಲಿ ಇಲ್ಲಿಯವರೆಗೂ ಕೂಡ ಈತನ ಈ ಚಾಲಾಕಿತನ ಗೊತ್ತೇ ಆಗಿರೋದಿಲ್ಲ. ಆದರೆ ಈತನ ಕ್ರಿಮಿನಲ್ ಬುದ್ಧಿ ಆಡಿಟ್ ಮಾಡೋ ಸಂದರ್ಭದಲ್ಲೂ ಕೂಡ ಯಾರಿಗೂ ಕೂಡ ಗೊತ್ತಾಗಲಿಕ್ಕಿಲ್ಲ. ಆ ರೀತಿಯಾಗಿ ತಪ್ಪಿಸ್ಕೊಂಡು ಬರ್ತಾ ಇರ್ತಾನೆ. ನೋಡಿ, ಎಲ್ಲಿ ಏನಾಯಿತು ಅನ್ನೋದನ್ನ ನಾನು ಹೇಳ್ತಾ ಹೋಗ್ತೀನಿ. ಈ ಅಕ್ರಮದ ಹಣವನ್ನು, ಈ ರೀತಿಯಾಗಿ ಮಾಡ್ತಾ ಇದ್ದಂಥ ಅಕ್ರಮದ ಹಣವನ್ನು ಈ ಆರೋಪಿ ಚಿನ್ನಾಭರಣದ ಮೇಲೆ ಹೂಡಿಕೆ ಮಾಡಿ ನಾನು ಒಮ್ಮೆಲೆ ಶ್ರೀಮಂತನಾಗಬೇಕು ಅನ್ನೋ ಒಂದು ಕನಸನ್ನು ಕಾಣ್ತಾನೆ. ಒಂದು ದುರಾಸೆ, ದುರಾಲೋಚನೆ ಈತನನ್ನು ಈಗ ಸಿಕ್ಕಿ ಹಾಕ್ಸಿರೋದು. ಈ ಅಕ್ರಮದ ಹಣವನ್ನು ಚಿನ್ನಾಭರಣದ ಮೇಲೆ ಹೂಡಿಕೆ ಮಾಡಿ ನಾನು ದೊಡ್ಡ ಶ್ರೀಮಂತನಾಗಬೇಕು ಅನ್ನೋ ಕನಸನ್ನು ಕಂಡಂಥ ಈತ ಉತ್ತರ ಭಾರತದ ತಂಡವೊಂದನ್ನು ಪರಿಚಯ ಮಾಡ್ಕೊಳ್ತಾನೆ. ಯಾಕೆ ಅಂದರೆ ಈ ನಾರ್ತ್ ಇಂಡಿಯಾದಲ್ಲಿ ತೆರಿಗೆ ರಹಿತ ಕಡಿಮೆ ದರದ ಚಿನ್ನಾಭರಣವನ್ನು ತಂದು ಕೊಡ್ತಾ ಇದ್ದಂಥ ಒಂದು ಗ್ಯಾಂಗನ್ನು ಈತ ಪರಿಚಯ ಮಾಡಿಕೊಂಡಿದ್ದ. ಪ್ರಿತೇಶ್ ಪದವು ಸಹಕಾರಿ ಸಂಘದ ಲಾಕರ್ನಿಂದ 3 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಚಿನ್ನಾಭರಣವನ್ನು ತೆಗೆದು ಯಯ್ಯಾಡಿ ಸೊಸೈಟಿಯಲ್ಲಿ ಹಣ ಅಡವಿಟ್ಟು ಆ ಹಣದಿಂದ ಚಿನ್ನವನ್ನು ಖರೀದಿ ಮಾಡೋದು. ನಿಮಗೆ ಅರ್ಥ ಆಗ್ತದೆ ಅಂತ ಅಂದ್ಕೊಳ್ತೇನೆ. ಅದಾದ ಮೇಲೆ ಈ ರೀತಿಯ ಪ್ರತಿ ಸರಿನೂ ಮಾಡ್ತಾ ಇರೋದ್ರಿಂದ ಪ್ರಿತೇಶ್ನ ಶ್ರೀಮಂತಿಕೆ ಕೂಡ ಹೆಚ್ಚಾಗ್ತಾ ಹೋಗುತ್ತೆ.
ಹೈಟೆಕ್ ಕಾರ್ ಬರುತ್ತೆ, ಜೊತೆಗೆ ಬಹಳ ಲಕ್ಸುರಿ ಲೈಫನ್ನು ಲೀಡ್ ಮಾಡಲಿಕ್ಕೆ ಶುರು ಮಾಡ್ತಾನೆ. ಹೊಸದಾಗಿ ಸೈಟ್ಗಳನ್ನು ಖರೀದಿ ಮಾಡ್ತಾನೆ, ಐಷಾರಾಮಿ ಜೀವನವನ್ನು ಶುರು ಮಾಡ್ತಾನೆ, ತಿಂಗಳಿಗೆ ಕೋಟ್ಯಂತರ ರೂಪಾಯಿ ವ್ಯವಹಾರವನ್ನು ನಡೆಸಲಿಕ್ಕೆ ಶುರು ಮಾಡ್ತಾನೆ. ಆದರೆ ಇದೇ ವೇಳೆ ನೋಡಿ, ಆತನಿಗೆ ಹೂಳಾಗಿರೋದು ಆತ ಪರಿಚಯ ಮಾಡಿಕೊಂಡಂಥ ಗ್ಯಾಂಗಿಂದಲೇ. ಉತ್ತರ ಭಾರತದ ಚಿನ್ನ ಸರಬರಾಜು ಗ್ಯಾಂಗ್ ಸದ್ದಿಲ್ಲದೆ ಪ್ರಿತೇಶ್ನ ಎಲ್ಲ ವ್ಯವಹಾರಗಳನ್ನು ಅರ್ಥ ಮಾಡ್ಕೊಳ್ಳುತ್ತೆ. ಕೊನೆಗೆ ಈತನಿಗೆ ಯಾಮಾರಿಸಲಿಕ್ಕೆ ಶುರು ಮಾಡ್ಕೊಳ್ತಾರೆ. ಆತನ ಅರಿವಿಗೆ ಬಾರದೆ 50% ನಕಲಿ ಚಿನ್ನವನ್ನು ಸರಬರಾಜು ಮಾಡ್ತಾರೆ. ಹೂಡಿಕೆ ಮಾಡಿದಂಥ ಚಿನ್ನವನ್ನು ಯಯಾಡಿ ಸೊಸೈಟಿಯಲ್ಲಿ ಹಡವಿಡ್ಲು ಹೋದಾಗ ನಕಲಿ ಚಿನ್ನ ಅನ್ನೋದು ಪ್ರಿತೇಶ್ಗೆ ಗೊತ್ತಾಗುತ್ತೆ. ನೋಡಿ, ಆ ಕಡೆಯಿಂದ ಚಿನ್ನವನ್ನು ಕೊಟ್ಟು ಕಳಿಸ್ಬೇಕಲ್ಲ, ರಿಯಾಯಿತಿ ದರದಲ್ಲಿ ಚಿನ್ನವನ್ನು ಕೊಟ್ಟು ಕಳಿಸ್ಬೇಕಲ್ಲ. ಅವ್ರು ಏನು ಮಾಡಿಬಿಡ್ತಾರೆ ಅಂದರೆ, ಈತನಿಗೆ ಗೊತ್ತಾಗದಂತೆ 50% ನಕಲಿ ಚಿನ್ನವನ್ನು ಕೂಡ ಈತನಿಗೆ ಕಳಿಸ್ಕೊಟ್ಬಿಟ್ಟಿರ್ತಾರೆ. ಇವನು ತಗೊಂಡೋಗಿ AID ಬ್ಯಾಂಕ್ನಲ್ಲಿ ಅಡ ಇಡಲಿಕ್ಕೆ ಅಂತ ಹೋದಾಗ ಇದು ನಕಲಿ ಚಿನ್ನ ಅನ್ನೋದು ಗೊತ್ತಾಗುತ್ತೆ. ನೋಡಿ, ಇಲ್ಲಿಂದ ಆತನಿಗೆ ಸಮಸ್ಯೆಗಳು ಶುರುವಾಗಿದ್ದು. ಉತ್ತರ ಭಾರತದ ವಂಚಕರ ಬಳಿ ಕೇಳಲಿಕ್ಕೆ ಅವರು ಮೊಬೈಲ್ ಸಂಪರ್ಕವನ್ನೇ ಕಡಿತ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಇನ್ನೊಂದೆಡೆ ಪ್ರಿತೇಶ್ ತನ್ನ ಮೊಬೈಲ್ ದಾಖಲೆಗಳನ್ನೆಲ್ಲವನ್ನೂ ಕೂಡ ಆಗಾಗ ನಾಶ ಮಾಡ್ತಾ ಇದ್ದಂಥ ಕಾರಣ ಚಿನ್ನ ಸರಬರಾಜು ಮಾಡಿದಂಥ ಉತ್ತರ ಭಾರತೀಯರು ಯಾವುದೇ ಮಾಹಿತಿ ಕೂಡ ಈತನಿಗೆ ಸಿಗೋದಿಲ್ಲ. ಅದಾದ ಮೇಲೆ ಈತನಿಗೆ ಬೇರೆ ದಾರಿಯೇ ಉಳಿಯೋದಿಲ್ಲ. ಸ್ನೇಹಿತರೆ, ಹಾಗಾದರೆ ಹೇಗೆ ಸಿಕ್ಕಿಬಿದ್ದ ಪ್ರಿತೇಶ್ ಅನ್ನೋದನ್ನ ನಾನು ಹೇಳಲೇಬೇಕು. ನೋಡಿ, ಒಂದು ದಿನ ಶಕ್ತಿನಗರ ಶಾಖೆಯಲ್ಲಿ 5 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಂಥ ಪ್ರಿತೇಶ್ನ ವರ್ಗಾವಣೆ ಮಾಡ್ತಾರೆ. ಟೋಟಲಿ ಕನ್ಫ್ಯೂಸ್ ಆಗಿಬಿಡ್ತಾನೆ. ಅದಾದ ಮೇಲೆ ಸಹಕಾರಿ ಸಂಘದಲ್ಲಿಟ್ಟಂಥ 1 ಗ್ರಾಮ್ ಗೋಲ್ಡ್ ಬದಲು ಅಸಲಿ ಚಿನ್ನವನ್ನು ಇಡಲಿಕ್ಕೆ ಕಸರತ್ತು ಮಾಡಿದ್ರೂ ಕೂಡ ಕೋಟ್ಯಂತರ ರೂಪಾಯಿ ಹೊಂದಾಣಿಕೆ ಆಗದ ಕಾರಣ ಕನ್ಫ್ಯೂಸ್ ಆಗಿಬಿಡ್ತಾನೆ. ಕೊನೆಗೆ ಮೊಬೈಲ್ ದಾಖಲೆ ಡಿಲೀಟ್ ಮಾಡಿ ಸೊಸೈಟಿಯಲ್ಲಿದ್ದಂಥ 3 kg ಗೋಲ್ಡನ್ನು ತೆಗೆದು ಅಬ್ದುಲ್ ಖಾದರ್ಗೆ ಕೊಡ್ತಾನೆ. 6 ಲಕ್ಷ ರೂಪಾಯಿ ತಾನೇ ಇಟ್ಕೊಂಡು ಸದ್ದಿಲ್ಲದೆ ದುಬೈಗೂ ಕೂಡ ಪರಾರಿ ಆಗ್ತಾನೆ. ಅದಾದ ಮೇಲೆ ಒಂದು ದಿನ ಈ ಮುಖಾಂತರವಾಗಿ ಅಕ್ರಮ ನಡೆದಿರೋ ಬಗ್ಗೆ ಬ್ಯಾಂಕ್ ಅಧಿಕಾರಿಗಳು ಕೂಡ ಗೊತ್ತಾಗುತ್ತೆ. ತನಿಖೆ ನಡೆಸಿದಾಗ 6.5 kg ಗೋಲ್ಡು, 8 ಲಕ್ಷ ರೂಪಾಯಿ ಅಕ್ರಮ ವ್ಯವಹಾರ ನಡೆದಿರೋದು ಪತ್ತೆಯಾಗುತ್ತೆ. ಕೊನೆಗೆ ಈ ತನಿಖಾ ತಂಡ ಶಿಯಾನ್ ಅಬ್ದುಲ್ ಮನೆಯಿಂದ 3.5 kg ಚಿನ್ನವನ್ನು ವಶಪಡಿಸ್ಕೊಳ್ತಾರೆ. ತನಿಖೆಯ ಪ್ರಕಾರ ಆರೋಪಿ 18 ಗ್ರಾಹಕರ 79 ಚಿನ್ನಾಭರಣ ಸಾಲ, 2 kg ಚಿನ್ನ ಮತ್ತೊಂದು ಸೊಸೈಟಿಯಲ್ಲಿ ಅಡ ಇಟ್ಟಿರೋದು ಗೊತ್ತಾಗುತ್ತೆ. ಒಟ್ಟಾರೆಯಾಗಿ AID ಬ್ಯಾಂಕ್ನಲ್ಲಿ ಅಡ ಇಟ್ಟಿದ್ದು 2 kg ಗೋಲ್ಡು, 50,000 ರೂಪಾಯಿ ನಗದು, 3 ಕಾರು, 2 ಬೈಕನ್ನು ವಶಪಡಿಸ್ಕೊಳ್ತಾರೆ. ವಿದೇಶಕ್ಕೆ ಪರಾರಿಯಾಗಿದ್ದಂಥ ಪ್ರಿತೇಶ್ ಇವೆಲ್ಲ ಲುಕೌಟ್ ನೋಟಿಸ್ ಕೊಟ್ಟ ನಂತರ ಹೆದರಿ ಮತ್ತೆ ವಾಪಸ್ ಬಂದು ನ್ಯಾಯಾಲಯಕ್ಕೆ ಶರಣಾಗಿದ್ದು ಕೂಡ ನಾವು ಗಮನಿಸಿದ್ದೀವಿ. ಈತನನ್ನು ಪೊಲೀಸರು ಬಂಧಿಸಿ ಜಾಮೀನಿನ ಮೇಲೆ ಹೊರಗೆ ಬಿಡ್ತಾರೆ. ಬ್ಯಾಂಕ್ ಮ್ಯಾನೇಜರ್ ಮೀನಾಕ್ಷಿ, ಅಕ್ರಮಕ್ಕೆ ಸಹಕಾರ ನೀಡಿದಂಥ ಉಳೆಪಾಡಿ ಕಿನ್ನಿ ಕಂಬಳ ನಿವಾಸಿ ಅಬೋನ್ಸಾಲೆ ಅಬ್ದುಲ್ ಖಾದರ್, ಶೇಖ್ ಮೊಹಮ್ಮದ್ ಶಿಯಾನು, ಜ್ಯುವೆಲರಿ ಮಾಲೀಕ ಮೋಹನ್ ಕುಮಾರು, ಇವರೆಲ್ಲರ ವಿರುದ್ಧವಾಗಿ ಕೇಸ್ ಕೂಡ ದಾಖಲಾಗುತ್ತೆ. ತನಿಖೆ ಕೂಡ ನಡೀತಾ ಇದೆ. ನೋಡಿ, ಯಾವ ರೀತಿಯಾಗಿ ಒಂದು ಸಿನಿಮಾ ಯಾವ ರೀತಿಯಾಗಿ ಪ್ರೇರೇಪಣೆಯನ್ನು ನೀಡುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ. ಆಗಿನ ಸಿನಿಮಾಗಳು ಬದುಕನ್ನೇ ಬದಲಾಯಿಸ್ತಾ ಇದ್ದವು. ಹೀಗೆ ಹೇಗೆ ಬದುಕನ್ನು ಒಂದು ಬಲೆಯಲ್ಲಿ ಸಿಗಾಕಿಸ್ತಾ ಇದ್ದಾವೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ನ ನಾನು ನಿಮಗೆ ಕೊಡ್ತಾ ಇದ್ದೀನಿ.